ಸ್ನೇಹಿತರೆ, ಒಂದೇ ಮ್ಯಾಚು ಹಲವು ದಾಖಲೆ ಎಪಿಸೋಡ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದಕ್ಕೆ ನ್ಯೂಸ್ಗೆ ಹೋಗೋಣ. ನಿನ್ನೆ ನಡೆದಂತಹ ಪಂದ್ಯ ಬದ್ಧ ವೈರಿಗಳ ನಡುವೆ ಇತ್ತು ಸ್ನೇಹಿತರೆ. ಅದು ದುಬೈನಲ್ಲಿತ್ತು. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ತುಂಬ ಜನ ನೋಡಿರ್ತಾರೆ, ಅದನ್ನು ಅಷ್ಟೊಂದು ಅದ್ರ ಬಗ್ಗೆ ಮಾತಾಡೋದು ಬೇಡ. ಈ ಪಂದ್ಯದಲ್ಲಿ ಸೃಷ್ಟಿಯಾದಂತಹ ದಾಖಲೆಗಳ ಬಗ್ಗೆ ನಾವೀಗ ಮಾತಾಡೋಣ. ಅದು ಕೂಡ ಒಬ್ಬರ ಬಗ್ಗೆ, ಅದು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸ್ನೇಹಿತರೆ. ಬರೀ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ಅವರ ಒಬ್ಬರ ದಾಖಲೆ ಬಗ್ಗೆ ನಾವು ಇತ್ತು ನೋಡೋಕೆ ಹೋಗೋಣ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಕ್ಯಾಚಸ್ಗಳನ್ನು ಹಿಡಿದಂತಹ ಇಂಡಿಯಾ ಪ್ಲೇಯರ್ ಯಾರಾದರೂ ಇದ್ದರೆ ಸ್ನೇಹಿತರೆ, ಇದೀಗ ಆಗಿರೋರು ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಈ ಹಿಂದೆ ಈ ದಾಖಲೆ ಯಾರ ಹೆಸರಿನಲ್ಲಿತ್ತಪ್ಪ ಅಂದ್ರೆ ಮೊಹಮ್ಮದ್ ಅಜರುದ್ದೀನ್ ಹೆಸರಿನಲ್ಲಿತ್ತು ಸ್ನೇಹಿತರೆ. ಇದೀಗ ವಿರಾಟ್ ಕೊಹ್ಲಿ ಅವರು ಅವರನ್ನು ಹಿಂದಿಕ್ಕಿ ಅಗ್ರಸ್ಥಾನಕ್ಕೇರಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ನಡೆದ ಪಂದ್ಯದಲ್ಲಿ 2 ಕ್ಯಾಚ್ಗಳನ್ನು ಹಿಡಿಯುವ ಮೂಲಕ ವಿರಾಟ್ ಕೊಹ್ಲಿ ಅವರು ಅಗ್ರಸ್ಥಾನಕ್ಕೇರಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಕೇವಲ 298 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡು 156 ಕ್ಯಾಚಸ್ಗಳನ್ನು ಹಿಡಿದಿದ್ದಾರೆ. ಈ ಹಿಂದೆ ಅಜರುದ್ದೀನ್ ಅವರ ಹೆಸರಿನಲ್ಲಿತ್ತಲ್ಲ, ಅವರು 334 ಪಂದ್ಯಗಳಲ್ಲಿ 156 ಕ್ಯಾಚಸ್ಗಳನ್ನು ಹಿಡಿದಿದ್ರು ಸ್ನೇಹಿತರೆ. ಇದೀಗ ವಿರಾಟ್ ಕೊಹ್ಲಿ ಅವರು ಮೊದಲನೇ ಸ್ಥಾನದಲ್ಲಿ ಬರ್ತಾರೆ, 2ನೇ ಸ್ಥಾನದಲ್ಲಿ ಅಜರುದ್ದೀನ್ ಅವರು ಬರ್ತಾರೆ ಸ್ನೇಹಿತರೆ. ಈ ದಾಖಲೆ ಇಂಡಿಯನ್ಸ್ ಆದ ಸ್ನೇಹಿತರೆ. ಇನ್ನು ವರ್ಲ್ಡಲ್ಲಿ ಜಗತ್ತಲ್ಲಿ ನೋಡೋದಾದ್ರೆ ಇನ್ನು ಮೊದಲನೇದವರು ಇರೋರಪ್ಪ ಯಾರಪ್ಪ ಅಂದ್ರೆ ಜಯವರ್ಧನ್ ಅವರು ಅದರ ಸ್ನೇಹಿತರೆ. ಇವರು 218 ಕ್ಯಾಚಸ್ಗಳನ್ನು ಹಿಡಿದಾರೆ. ಇನ್ನು 2ನೇ ಸ್ಥಾನದಲ್ಲಿ ಇರುವಂಥವರು ರಿಕ್ಕಿ ಪಾಂಟಿಂಗ್ ಅವರು ಸ್ನೇಹಿತರೆ. ಇವರು 160 ಕ್ಯಾಚಸ್ಗಳನ್ನು ಹಿಡಿದಾರೆ. ಇನ್ನು ಕೇವಲ 4 ಕ್ಯಾಚ್ ಹಿಡಿದ್ರೆ ವಿರಾಟ್ ಕೊಹ್ಲಿ ಅವರು ಅವರನ್ನು ಹಿಂದಿಕ್ತಾರೆ ಅಂತಲೇ ಹೇಳ್ಬೋದು. ಅದು ಕೂಡ ಬೇಗ ಆಗಲಿ. ಇನ್ನು 2ನೇ ದಾಖಲೆ ಸಚಿನ್ ತೆಂಡೂಲ್ಕರ್ ಅವರನ್ನ ಹಿಂದಿಕ್ಕಿ ವೇಗವಾಗಿ 14,000 ರನ್ನುಗಳು ಪೂರೈಸಿದಂತಹ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇದೀಗ ಅತಿ ವೇಗವಾಗಿ 14,000 ರನ್ನುಗಳನ್ನು ಯಾರಾದರೂ ಗಳಿಸಿದವರು ಇದ್ದರೆ ಜಗತ್ತಲ್ಲಿ ಇದೀಗ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ವಿರಾಟ್ ಕೊಹ್ಲಿ ಅವರು ಬರೋಬ್ಬರಿ 287 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಾರ. ಇವರು 14,000 ರನ್ನುಗಳನ್ನು ಪೂರೈಸಲು. ಈ ಹಿಂದೆ ಈ ದಾಖಲೆ ಇದ್ದಂಥ ಸಚಿನ್ ತೆಂಡೂಲ್ಕರ್ ಅವರು 350 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದರು ಇವರು. ಇನ್ನು 3ನೇ ಸ್ಥಾನದಲ್ಲಿರುವಂಥವರು ಸಂಗಕ್ಕರ್ ಅವರು. ಇವರು 378 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದರು 14,000 ರನ್ನುಗಳನ್ನು ಪೂರೈಸಲು ಸ್ನೇಹಿತರೆ. ಇದೀಗ ಅಗ್ರಸ್ಥಾನದಲ್ಲಿರುವಂಥವರು ವಿರಾಟ್ ಕೊಹ್ಲಿ ಅವರು. ಇನ್ನೂ ಒಂದು ವಿಶೇಷ ದಾಖಲೆ ಏನಪ್ಪ ಅಂದರೆ ಸ್ನೇಹಿತರೆ, ನಮ್ಮೆಲ್ಲರಿಗೂ ತಲೆನೋವಾಗಿತ್ತು. ಅದು ಯಾವುದಪ್ಪ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಿರ್ಬೋದು, ಎಲ್ಲ ಮ್ಯಾಚ್ಗಳಲ್ಲಿ ಎಲ್ಲ ಫಾರ್ಮೆಟ್ಗಳಲ್ಲಿ ಹೆಚ್ಚು ರನ್ನುಗಳನ್ನು ಗಳಿಸಿದ್ದಾರೆ. ಅದಲ್ಲದೆ ಸೆಂಚುರಿಗಳನ್ನು ಹೊಡೆದಿದ್ದಾರೆ, ಡಬಲ್ ಸೆಂಚುರಿಗಳನ್ನು ಹೊಡೆದಾರೆ. ಬಟ್ ಒಂದೇ ಒಂದು ನಮ್ಮ ಆಸೆ ಇನ್ನೂ ಈಡೇರಿಸಿದ್ದಿಲ್ಲ ಸ್ನೇಹಿತರೆ. ಅದು ಯಾವುದಪ್ಪ ಅಂದ್ರೆ ಚಾಂಪಿಯನ್ ಟ್ರೋಫಿಯಲ್ಲಿ ಇವರು ಸೆಂಚುರಿಯನ್ನು ಹೊಡೆದಿದ್ದಿಲ್ಲ ಸ್ನೇಹಿತರೆ, ಹೊಡೆದಿದ್ದಿಲ್ಲ. ಇದೀಗ ಅದು ಕೂಡ ಪೂರೈಸಿದ್ದಾರೆ ಅಂತಲೇ ಹೇಳ್ಬೋದು. ಅದು ಮೇನಾಗಿ ಬದ್ಧ ವೈರಿಗಳು ಪಾಕಿಸ್ತಾನ ವಿರುದ್ಧ ಈಡೇರಿಸಿಬಿಟ್ಟಿದ್ದಾರೆ ಸ್ನೇಹಿತರೆ. ಇನ್ನೂ ಹೆಚ್ಚು ಖುಷಿ ಪಡುವಂಥ ಸುದ್ದಿ ಇದು. ಈ ಮೂಲಕ ನಮ್ಮ ಒಂದು ಆಶೆಯನ್ನು ಅವರು ಈಡೇರಿಸಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಚಾಂಪಿಯನ್ ಟ್ರೋಫಿಯಲ್ಲಿ ಇವರು ಮೊದಲನೇ ಸೆಂಚುರಿಯನ್ನು ಹೊಡೆದಾರೆ. ಇನ್ನು ಅದಲ್ಲದೆ ಈ ಸೆಂಚುರಿಯನ್ನು ಹೊಡೆಯುವ ಮೂಲಕ ಕೂಡ ಒಂದು ದಾಖಲೆ ಐತಿ ಸ್ನೇಹಿತರೆ. ಏನಪ್ಪ ಅಂದರೆ ಚಾಂಪಿಯನ್ ಟ್ರೋಫಿನಲ್ಲಿ ಪಾಕಿಸ್ತಾನ ವಿರುದ್ಧ ಇದೀಗ ಸೆಂಚುರಿನ ಹೊಡೆದಂಥ ಮೊದಲನೇ ಬ್ಯಾಟ್ಸ್ಮನ್ ಇವರಾಗ್ತಾರೆ ಸ್ನೇಹಿತರೆ. ಭಾರತದವರು ಮೊದಲನೇ ಬ್ಯಾಟ್ಸ್ಮನ್ ಚಾಂಪಿಯನ್ ಟ್ರೋಫಿನಲ್ಲಿ. ಈ ಹಿಂದೆ ಯಾರೂ ಕೂಡ ಸೆಂಚುರಿನ ಹೊಡೆದಿಲ್ಲ ಸ್ನೇಹಿತರೆ ಪಾಕಿಸ್ತಾನ ವಿರುದ್ಧ. ಇದೀಗ ಆ ದಾಖಲೆಯನ್ನು ಇದೀಗ ವಿರಾಟ್ ಕೊಹ್ಲಿ ಅವರು ಮುರಿದು ಬಿಟ್ಟಾರೆ. ಅಂದರೆ ಚಾಂಪಿಯನ್ ಟ್ರೋಫಿನಲ್ಲಿ ಈ ಹಿಂದೆ ಸೆಂಚುರಿ ಹೊಡೆದಿಲ್ಲಲ್ಲ, ಅತಿ ಹೆಚ್ಚು ರನ್ ಹೊಡೆದವ್ರು ಯಾರಿದ್ರು ಅಂದ್ರೆ ರೋಹಿತ್ ಶರ್ಮಾ ಅವರು ಇದ್ರು ಸ್ನೇಹಿತರೆ. 2017ರಲ್ಲಿ ಇವರು 91 ರನ್ನುಗಳನ್ನು ಹೊಡೆದಿದ್ರು ಸ್ನೇಹಿತರೆ ಪಾಕಿಸ್ತಾನ ವಿರುದ್ಧ. ಬಟ್ ಸೆಂಚುರಿನೇ ಹೊಡೆಯೋಕ್ಕಾಗಿರಲಿಲ್ಲ. ಮೊದಲನೇ ಸ್ಥಾನದಲ್ಲಿ ಇದೀಗ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಅತಿ ಹೆಚ್ಚು ರನ್ ಹೊಡೆದಿದ್ದು ಸೆಂಚುರಿಯನ್ನು ಹೊಡೆದರು. ಇನ್ನು 2ನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಅವರು. 3ನೇ ಸ್ಥಾನದಲ್ಲಿ ಕೂಡ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇವರು 81 ರನ್ನುಗಳನ್ನು ಹೊಡೆದಿದ್ದರು. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ನನ್ನ ವೈಯಕ್ತಿಕವಾಗಿ ಮೊದಲನೇ ಬಾರಿಗೆ ನಾನು ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆದಾಗ ಸಂಭ್ರಮ ಪಟ್ಟೀನಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಅವ್ರು ಬಂದು ಒಂದೇ 4 ಹೊಡೆದ್ಬಿಟ್ರು, ತುಂಬಾ ಬೇಜಾರು ಅನಿಸ್ಬಿಡ್ತು. ಅದೇ ರೀತಿಯಾಗಿ ಅವರು ಔಟ್ ಆಗಿ ಹೋಗಿಬಿಟ್ರು, ತುಂಬಾ ಖುಷಿ ಆಯಿತು. ಇನ್ನು ನಮ್ಮ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿತಾರೆ ಅಂತೇಳಿ ಕನ್ಫರ್ಮ್ ಆಗಿಬಿಡ್ತು. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ. ಇನ್ನು ನಮ್ಮ ಆಶೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಅವರು ಆಗಿರ್ಬೋದು ಹೆಚ್ಚು ದಾಖಲೆಗಳನ್ನು ನಿರ್ಮಿಸಲಿ, ಹೆಚ್ಚು ರನ್ನುಗಳನ್ನು ಗಳಿಸಲಿ. ಅದಲ್ಲದೆ ಈ ಚಾಂಪಿಯನ್ ಟ್ರೋಫಿನ ನಮ್ಮದಾಗಿಸ್ಕೊಂಡು ಬರಬೇಕು ಅಂತ ನಮ್ಮ ಆಶೆ.